ವೇದ ಮೂಲ ಮಂತ್ರವರಿದನು ಮೇದಿನಿಯೊಳಗೆ ಸಾಧು ಸಜ್ಜನರ ಸಂಘದಲ್ಲಿ ಬೇರ ಗುಣಗಳಳಿದು ತೀವ್ರದೇ ನಾದ ವಿನೋದದೊಳಗಾಡುತ್ತಲಿದ್ದ ನೈದುರಗಿ ಪರಮ ಮಂಗಳೆ ಪರಮ ಜಾತಳೆ ಪರಕೆ ಪರತರವಾದ ಪ್ರಿಯಳೆ ಪರಮನಾಗಳೆ ಪರಮತೀತಳೆ ಪರಮ ಪಾರ್ವತಿಯೇ ಪರಮ ಚೋಟ್ಟದ ಪೂರ್ಣಳೆ ಮರಣ ವಿರಹಿತಳಾದ ಪದ್ಮಿನಿ ಬರವು ಪಾಲಿಸು ಹರಣ ಲೋಚನ ಕರುಣ ನಿಧಿಯೇ ಚಂಡಿ ಮುಂಡಿಯಾದ ನೀನೆ ದಂಡನಾಯಕ ನಡೆದೆ ನೀನೆ ಪಿಂಡ ಪ್ರಾಣಿಗಳನ್ನು ಸಲಹುವ ಖಂಡಿತರು ನೀನೆ ಮಂಡಲಕ್ಕೆ ಮಮ್ಮಾಯಿಯಾದ ನೀನೆ ಪುಂಡಗಾರತಿಯಾದ ನೀನೆ ಖಂಡ ಖಂಡದಿ ಭೀತಿಗೊಳಿಸುವ ಮಿಂಡಿಯು ನೀನೆ ಗಂಗೆ ಗೌರಿಯಲಾದ ನೀನೆ ತುಂಗಭದ್ರಿಯಲಾದ ನೀನೆ ಶೃಂಗಾರದಿ ಶಿವಗೆ ಅರ್ಧಾಂಗಿಯಾಗಿ ಮಂಗಲಾಕೃತಿಯಾದ ನೀನೆ ಜಂಗಮಂಗೆ ಅತಿ ಪ್ರೀತಿಯು ನೀನೆ ಲಿಂಗ ದೇಹವುಳ್ಳ ಸಂಗನ ಶರಣಿ ತಾಯಿಯಾದ ನೀನು ಪೃಥ್ವಿಯಲ್ಲಿ ಕೆಡಹಿದೆ ನೀನೆ ಚಿತ್ತವೃತ್ತಿಯಲ್ಲಿ ನೆಲೆಸದೆ ಸತ್ತರು ನೀನೆ ಅತ್ತೆ ಮಾವನ ಮಾಡಿದೆ ನೀನೆ ಸುತ್ತ ಬಂಧುಗಳ ಮಾಡಿದ ದಿಟ್ಟರು ನೀನೆ ಅಂಬುಜ ಮುಖಿಯು ನೀನೆ ಭವಾರಂಗಿಂಬು ಕೊಟ್ಟ ರಂಭೆಯು ನೀನೆ ತುಂಬರ ನಾರದರನ್ನು ಸಲಹುವ ಜಗದಾಂಬೆಯು ನೀನೆ ಶುಂಭ ನಿಶುಂಭರೊಡನೆ ನೀನೆ ಬಿಂಬದರ ಗಡಗಾದೆ ನೀನೆ ಮುಂಬರುವ ಶೋಣಿತಗ ಮುಗ್ಗಲ ಮೋಹಿನಿ ನೀನೆ ಪೂರ್ವದಲ್ಲಿ ಶೂರಳು ನೀನೆ ಊರು ಕೇರಿ ಹೊಕ್ಕು ತಿರುಗುವ ಮಾರಿಯು ನೀನೆ ಮುಕ್ತಿದಾಯಕಳಾದ ನೀನೆ ಶಕ್ತಿ ಶಾಂಭವಿಯಾದ ನೀನೆ ಭಕ್ತ ಮಹೇಶ್ವರನ ಮಾಡಿದ ಯುಕ್ತಯು ನೀನೆ ರಕ್ತ ಬೀಜ ಸಂಹಾರ ಮಾಡಿದ ನೀನೆ ಲೆಕ್ಕವಿಲ್ಲದ ಮಕ್ಕಳಡೆದ ವಿರಕ್ತರು ನೀನೆ ಹುಟ್ಟಿಸಿದ ಜಗವನು ನೀನೆ ಸೃಷ್ಟಿಗಧಿಪತಿಯಾದ ನೀನೆ ಮುಟ್ಟು ಚಟ್ಟವನ್ನು ಮಾಡಿ ನಿಲ್ಲಿಸಿದ ಬಿಟ್ಟರು ನೀನೆ ನಟ್ಟ ನಡವೆಯಾದ ಮೂರವ ಗುಟ್ಟು ತೋರುವ ತುಟ್ಟ ತುದಿಯಲ್ಲಿ ನಿಷ್ಪರರಾದವರಿಗೆ ಒಲಿದ ಶ್ರೇಷ್ಠರು ನೀನೆ ಷೋಡಶಧಿಕವಲ್ ಮುರಿದು ಮಾಡಿದಲೆ ಮಂತ್ರಪಿಂಡವನಿ ಮೂಢರರಿಯರು ನಿಮ್ಮ ಒಲುವೆಯ ಕೋಡಿತನದಿಂದ ಗೂಡಿನೊಳಗಾದಂದ ಪ್ರಣಮವ ಪ್ರಚಂಡರಾದರು ಮುಸುಂದಿ ನಿನ್ನಗಲಿ ಮುಸುಂದಿ ನಿನ್ನಗಲಿ ನಿನ್ನ ಕರಕಮಲದಲ್ಲಿ ಹುಟ್ಟಿದರೆಲ್ಲ ಮನಮುನಿ ಸಿದ್ಧ ಸಾಧ್ಯರು ನಿನ್ನ ಅಮಲಿನೋಳ್ ಜೊಲ್ಸುರಿಸಿ ಬೆಲ್ಲಕ್ಕಿನ ಸವಿಯಾಗಿ ಲಾಲಿಸಿ ಚನ್ನ ಷಟ್ಪುರನ ಪ್ರಿಯೆ ಮುನ್ನ ಭಜಿಸುವೆನು ಚನ್ನ ಷಟ್ಪುರನ ಪ್ರಿಯೆ ಮುನ್ನ ಭಜಿಸುವೆನು ಶಬ್ದ ಅವ್ರಿಗೆ ಕಿವೆ ಒಳಗೆ ಬಿದ್ದಿಲ್ಲ ಇನ್ನೊಂದ್ಸರಿ ವಿಚಾರ ಮಾಡು ಮಾತಾಡ ಚಂದನೆ ಹಾರುತ್ತ ಅಂಬರಿಂದ ಮೆರೆದು ಪರ್ವತದ ಪುರಯನಯ ಮೃತವಯಕ್ಕೆ ಅಂಜದೆ ಅಳಗದೆ ವೀರನಾಯಿ ಕೇಳುವ ವೀರಾಜ ವೀರನ ನಿನ್ನದಾರ ನಿನ್ನ ನಾಮ ಹಾಕಿದ್ದೇನೋ ಏನಪ್ಪ ಮಾತಾಡಿ ಆ ಬಾಯಿ ಬಂದಾಗ ಅಂದ್ಬಿಟ್ಟ ಸಾರಥಿ ಸಾರದಂತರ ದೇವ ನಾವು ದಾರು ತಮ್ಮ ನಾಮ ಹಾಕಿದ್ದೇವೆ ಕಾಡಾದ ಕಾಲ ರೂಪವಾದ
என்னைய உட்கட்ட போக எம்மோட பக்கரே பணಕ್ಕೆ ದಾಳಿಗ ಮಾತ್ರ ಅದ ಇದಕ್ಕೆ ಒಂದು ತರದಲ್ಲಿ ವ್ಯಕ್ತಿ ಬಂದವು என்னைய ಮಾದ ಠಾಣ ಬರೆದ ಕಟ್ಟೆ ಬಿಡೋಣ ಕಟ್ಟಡದಲ್ಲಿ ಬಾಯಿ ಬಿಟ್ಟು ಬಿಡಲಾಯ್ತು ಅದ ನೋಡಿದಲ್ಲ ಈ ಸಾರಕ್ಕೆ ಆ ದೇವ ಮಂದಿರನ ಬಿಟ್ಟು ಈ ಸಭಾ ಮಂದಿರಕ್ಕೆ ಬಂದ ಕಾರಣವೇನು? ಬಂದ ಕಾರಣ ಏನಂದ್ರೆ ಹೌದಮ್ಮ ಈ ಭದ್ರಮಠ ಬಗ್ಗೆ ಕಾರಣ ಏನಂದ್ರೆ ಕೋಟಿ ಪರಿಪಾಲಕರಾದ ಜಗತ್ತಿಗೆ ವಿಜಯ ಮಾತಿಯಾದ ದಿವ್ಯರಂತಂಬರ ಚತುರ್ಥ ಮಂದಿರದಿಂದ ಕರೆದು ತತ್ವ ಬುಧ ಪ್ರಕರಣೆ ಒಂದೇ ಕಾತ ನೀವು ಕಾಲ ಚಂದ್ರಮೇಳಿ ಮಾಸ್ಟರಿ ಹಂಗಾಗ್ರು ಬೇಕಾರಂಗೇಳಿ ಸುಖ ಸಾಮಾಜಿಕ ಕಟ್ಟಿಸುವ ಕಾರಣ ಕೊರೋನಾ ಭಾರತೀಯ ಜಾಗೃತಿ ಕಲ್ಯಾಣ ಮಾಡಲಿ ಶುಭವಾಗಲಿ ಮಗನೇ ಮೇಲೆ ಕೇಳುವಂತವರು ಹೊಡೆ ಪುಕಾಯೆ ಇಲ್ಲ ಹೊಡಿ ಇಲ್ಲ ಇವ್ರು ಯಾರ್ಯಾರು ಭಾಳ ಆಶ್ಚರ್ಯ ಇಲ್ಲಿ ರಂಜಲಿ ಭಕ್ತನಾಗಿ ಕಡು ಬಿಕ್ಕರ ಮುಪ್ಪರ ವ್ಯಾಸರಂತೆ ಅಪ್ಪರ ಆಗಮ ಅಸಜ್ಜ ಭೂತ ಶಾಸ್ತ್ರದಿಂದ ಚಂಡಾಡಿಸುವ ವಿಜೃಂಭಣೆ ಅತಿಶಕ್ತಿಯುಕ್ತನಾಗಿ ಎನ್ನದಾರು ಎಂದು ವಿಚಾರಿಸುವ ಮನದ ಶಿರೋಮಣಿ ನೀನುದಾರೋ ನಿನ್ನ ನಾಮಾಂಕಿತವೇನೋ ಸೇವಕ ಬಯುತ್ರ ಭಲೆ ಭಲೆ ಸಭೆ ಸಾರಕ್ಕಿಂತ ದೇವ ಸಾವುದಾರು ತಮ್ಮ ನಾಮಾಂಕಿತವೇ ಯಾವುದೆಂದರೆ ಬಾಪುರೇ ಗಜ ಬಾಪುರೇ ಶರತ್ಕಾಲದ ಶಶೀಕರಣನಂತೆ ಚಳಿಸುವ ಆಯುಧದ ಒಳಪಿಗೆ ಅಖಿಲ ದೇವತೆ ನಿಖರ ಪ್ರಚಂಡ ಚಳಿತ ಮಾನಸನಾಗಿ ಆಪುರೆ ಎಂದು ಬಾಯಿ ಬಿಡುತ್ತ ಅರಣ್ಯಕ್ಕೆ ಮೈಬಟ್ಟಿರು ಎಲ್ಲವೇ ಸೇವಕ ಅದಲ್ಲದೆ ಕಿಣಿ ಕಿಣಿ ಎನ್ನುವ ನವಿದಂತಹ ನಡು ಕಂಟಿನ ಕಂಠನಾದಕ್ಕೆ ಬಳಿ ಬಳಿ ಸಾರಥಿ
ಮಾಂಗಲ್ಯದಂತಿರುವ ಮಾಣಿಕ್ಯರು ಸತ್ಯದ ಎಣ್ಣೆಯ ಹೊಟ್ಟೆಯೊಳಗಿದ್ರೆ ಬಿಟ್ಟೆಂಬ ಕಾರಣದು ತಳ ಬಿಟ್ಟು ಕಾಲು ಕೊಟ್ಟ ವಿಷಯವನ್ನು ಹುಟ್ಟಿತ್ತು. ಹೊರಸೂಸುವ ತಕ್ಕಡಿಕೆಗೆ ಅತ್ಯಧಿಕ ಬಾಲಕರು ಎಂದು ಮಿಕ್ಕಿದ ಶೌರ್ಯವುಳ್ಳ ಮಕ್ಕ ಮಾರಿ ಕಾಲ ರಕ್ಷಕನಾದ ಗಿರಿವನ ಎಂದು ಜೈ ಬೀರ್ಯಂ ನುಡಿಸುವ ಕುಂತ ಸಭೆಗೆಲ್ಲ ತಿಳಿಸು. ಸಾರಥಿ ಜಾಗ್ರತೆ. ಮಹಾರಾಜನೆಂದು ಜೈ ಬೀರ್ಯಂ ನುಡಿಸುವ ತಿಳಿಸು. ನೀವೇ ಸುಪ್ರೇಮ ಮಹಾರಾಜನಾದ ಫಲಿತವಾಯಿತು. ಆ ರಾಜಮಂದಿರನ ಬಿಟ್ಟು ಈ ಸಭಾಮಂದಿರಕ್ಕೆ ಬಂದ ಕಾರಣವೇನು? ಈ ಸಭಾ ಮಂಟಪಕ್ಕೆ ಬಂದ ಕಾರಣವೇನೆಂದರೆ ಇಂದಿನ ದಿನ ನಾನೊಂದು ಹೊಸ ವಿಚಿತ್ರ ದೃಶ್ಯವನ್ನು ಕಂಡನು. ತತ್ವರ್ತಮಾನವನು ಅಸುರಾಟ ಕುಲ ಚಕ್ರವರ್ತಿ ಸಾರ್ವಭೌಮನಾದ ತುಂಬಾ ಮಹಾರಾಜನಿಗೆ ತಿಳಿಸುವ ಕಾರಣ ಬರೋಣವಾಯಿತು. ಸಾರಥಿ ಸಾರಥಿ ಬಹು ಜಾಗೃತೆಯಿಂದ ನಮ್ಮ ರಾಜನ ಸನ್ನಿಧಿಗೆ ಹೋಗೋಣ ನಡೆಯಲ್ಲ. ಸಾರಥಿ ಜಾಗ್ರತೆ. ನಮೋ ನಮೋ ಶುಭವಾಗಲಿ, ಜಯವಾಗಲಿ, ಮಂಗಳವಾಗಲಿ. ಮೇಲೆ ಕೇಳುವಂತನಾದ ದೇವೇಂದ್ರ ಸತ್ವನ ಸಂಘ. ಅಮ್ಮ ತಾಯಿ ಕೇಳ ಮಾತಾಯಿ. ಓ ಮಗನೇ, ಅದೇನು ಮಾತಿರೋದು ಚೆನ್ನಾಗಿ ಹೇಳುವಂತ ನಾವು. ಜಗತ್ತಿನಲ್ಲಿ ಅತಿ ಕಟಕರಾದ ಮಾನಸರು, ದಾನವಾದ ಚಿಲಕರು, ಶುಂಭ ನಿಶುಂಭ ರಕ್ಕಸರು ನಮ್ಮ ಅಮರಾವತಿಗೆ ಬಂದು ಹರಿಸುವೆ ಒಯ್ದರು. ನಮ್ಮ ಅಧಿಕಾರ ಯಾವತ್ತು ತಮ್ಮ ಸಾಧನೆ ಮಾಡಿಕೊಂಡರು. ಮತ್ತೆ ವಣಿಕೀಯರಾದ ಸಚಿರಂಬೆ ನಾಯಕರನ್ನು ಮಾನಭಂಗ ಒಯ್ದರು. ಇಂಥ ಹಿಂಭಾಗ ಕಷ್ಟಕ್ಕೆ ನಮ್ಮನ್ನು ಗುರಿ ಮಾಡಿದರು. ಜನನಿ
ರಕ್ಕಸರನ್ನು ಸಂಹಾರ ಮಾಡಿ ನಮ್ಮನ್ನು ರಕ್ಷಿಸಬೇಕಮ್ಮ ತಾಯಿ. ಬಂದ ಸತಪರಿಗೆಲ್ಲ ಮಾಯಿ. ನೀವೇನು ಭಯಗ್ರಸ್ತನಾಗಬೇಡ. ಆ ಕೂಲ ರಕ್ಕಸರಿಗೆ ಮೃತ್ಯುವು ಮುಂಚಿತ ತೊಡಗಿ ಬಂದಿರುವುದು. ಆ ಸುರದ ಬಳೆಯನ್ನು ಕಾಡಲೆ ಯಾವ ಧರ್ಮವನ್ನು ನಗರಕ್ಕೆ ಅಂಟಿಸಿ ನಿಮಗೆ ಶ್ರೇಷ್ಠತರವಾದ ಸುಖವನ್ನು ಉಂಟು ಮಾಡೋಣ. ಖಂಡಿಯ ಕಂಡವೇ ತಡಿಯಪ್ಪ ತಡಿ. ಏ ಕರೀಣ ತಡಿ. ತಾರಿನ್ನ ಕಿವಿಲಗದಿನಿ ತೈಲಗದಿದ್ದ ಚೆನ್ನಾಗಿ ವಿಸ್ತರಿಸುವುದಾರು. ಅಂತಃಕರಣದಿಂದ ನೋಡಿ ನಮ್ಮನ್ನು ರಕ್ಷಿಸಬೇಕಮ್ಮ. ತ್ರಿಲೋಕ ಜನನೇ ಆ ನೀಚರಾದ ಶಿಂಬ ನಿಶಿಂಬರಗಳನ್ನು ಕಂದರಗಳನ್ನು ಸೀಳಿ ಕುಂದಿನೋಳು ಕೆಡವಿ ನಮ್ಮ ಸಂಪತ್ತು ನಮಗೆ ನೀಡಬೇಕಮ್ಮ ತಾಯಿ. ಮೂರು ಲೋಕಕ್ಕೆ ಮಾಯಿ. ಅಪ್ಪ ಅದ್ ಹೇಳಲ್ಲ. ಆ ಕೋಟಿ ಮಂಡಲಕ್ಕ ಸದಸ್ಯ ಚೆನ್ನಾಡುವುದು ಖಂಡಿತ ಮಾತನ್ನು ನಮ್ಮ ನೀನೇನು ಭಯಗ್ರಸ್ತನಾಗಬೇಡ. ಶಾಂತಿಯಿಂದ ನಮ್ಮ ಸನ್ನಿಧಿಯಲ್ಲಿರುವಂತ ನಾವು ದೇವೇಂದ್ರ ಸದ್ಗುಣ ಸಾಂಗ ಆಯೇ ಒದಗಿತರಾದ ಪರಮೇಶ್ವರಿ ನಿನ್ನ ದಿವ್ಯಾಂತಕರಣದಿಂದ ನೋಡಿ ನಮ್ಮನ್ನು ರಕ್ಷಿಸಬೇಕಮ್ಮ. ತ್ರಿಲೋಕ ಜನನಿ ಆ ನೀಚರಾದ ಶಿಂಬನಿ ಶಿಂಬರಗಳ ಪಟ್ಟಣವನ್ನು ಬಿಟ್ಟು ಓಡಿಸಿ ಅವರಿಗೆ ಅತಿ ಕಷ್ಟ ಅನುಭವಗೊಳಿಸಿ ಪಟ್ಟ ವರ್ಧನೆಯಾದ ನಮ್ಮನ್ನು ಪರಿಪರಿಯಿಂದ ಗುರುವಾರಿಸಿ ಈ ರೀತಿ ಕಳ್ಳ ರಾಕ್ಷಸರು ತಮ್ಮ ಮನಸ್ಸಿಗೆ ಬಂದಂತ ಮಾಡಿದರು. ಅವೋ ಜನನಿ
ನಿನ್ನ ಚಿರಜಾಲದಿಂದ ಸ್ಥಿರವರಿದು ಮುಂದಿನೋಳು ಕೆಡವಿ ನನ್ನ ಸಂಪತ್ತು ನನಗೆ ನೀಡಬೇಕಮ್ಮ ತಾಯಿ ಮಂದ ಸತ್ತಪರಿಗೆಲ್ಲ ಮಾಯಿ. ನೀವೇನು ಭಾಗ್ಯಸ್ಥನಾಗಬೇಡ. ನನ್ನ ಸನ್ನಿಧಿಯಲ್ಲಿ ಸೌಖ್ಯದಿಂದಿರುವಂತರಾಗಿ ಆ ಪೂರ ರಕ್ಕಸರ ಶಿರವನ್ನು ಚೆಂದಾಗಿ ಅಂಬರಕ್ಕೆ ಗರ್ವನ ತಿರುವೆ ತಾರಮಂಡಲಕ್ಷವಾಗಿರುವೆನು. ನೀವೇನು ಚಿಂತಿಸಿದಿರೋ ಜಾಗೃತಿಯಿಂದ ನಮ್ಮ ಸನ್ನಿಧಿಯಲ್ಲಿರುವಂತ ನಾನು ದೇವೇಂದ್ರ ಸದ್ಗುಣ ಸಾಂದ ಸತ್ಯ ಪರಿಪರಿಯಿಂದ ಗೋಳಾಡಿಸಿದ್ರಮ್ಮ ತಾಯಿ. ಪರ್ವತರಾಜ ಶಿರೋಳಕ್ಕಳಾದ ಮಹಾದೇವಿ ಕೇಳು. ನಿನ್ನ ಕಟಾಕ್ಷದಿಂದ ಹೆಚ್ಚಿಸು. ಈ ಗಳಿಗೆಯಲ್ಲಿ ನಮ್ಮನ್ನು ರಕ್ಷಿಸು. ಏಕೆಂದರೆ ದುರಳೆ ಮಂಡಗಂಡರು ಶುಂಭಾನುಶಂಭರೆಂಬರ ಕಸರು ನಮ್ಮನ್ನು ಸೆರೆಮನೆಯಲ್ಲಿ ಹಾಕಿ ಪರಿಪರಿಯಿಂದ ಬಹುಕಾಲ ಕರೆಗೊಳಿಸಿದರು. ಹೇ ಜನನಿ, ಆದ ಕಾರಣ ದೈತ್ಯರ ಶಿರವನ್ನು ಈ ದೊರೆನೋಳಿ ನಮಗೆ ಸಂತೋಷ ನೀಡುತ್ತಾಯಿ. ಸರ್ವಮಂಗಳಿ ನಿನ್ನ ಪಾದಕ್ಕೆ ವಂದಿಸಿ ಕಾಯ್ತಾಯಿ ನೀ ಅಂಬಾ ಭವಾನಿ. ಆ ಮಂಗಲ ಮುಂಡ ಗಂಡನಿಗೆ ಲಯಾಂಗಿನಿಯಾಗಿ ನುಂಗಿ ನೀರು ಕುಡಿದು ನಿಮಗೆ ಮಂಗಳವಾರ ಸುಖೋಪುಂಟು ಮಾಡುವೆನು. ನೀವೇನು ಚಿಂತಿಸದಿರಿ, ಸೌಖ್ಯದಿಂದ ನಮ್ಮ ಸನ್ನಿಧಿಯಲ್ಲಿರುವಂತರಾಗಿರಿ. ಅಮ್ಮ ಭವಾನಿ, ಆ ಪೂರ ರಕ್ಕಸರ ಶಿರಚ್ಛಂದಾಡಿ ನಿಮಗೆ ಮಂಗಳತರವಾದ ಸುಖೋಪುಂಟು ಮಾಡುವೆನು. ನೀವೇನು ಭಯಗ್ರಸ್ತರಾಗಿದಿರಿ. ಮುಂದೆ ಆಗುವ ಕಾರ್ಯ ನನ್ನದೇ ಇರುವುದು. ನೀವು ಸದಾ ಧೈರ್ಯದಿಂದಿರುವಂತರಾಗಿರಿ. ತಾಯೇ ಸೌಖ್ಯ ಪ್ರದಾಯ. ಅಮ್ಮ ದೇವಿ, ಒಂದು ಶತಪುರಾಧೀಶನಾದ ಭಕ್ತವೃಂದವನ್ನು ಪರಿಪಾಲಿಸುವ ಪೂರ್ಣಚಂದ್ರಿಯ ಆದ ರಾಮ ಸ್ವರ್ಗದಲ್ಲಾಗಲಿ ಮಚ್ಚದಲ್ಲಾಗಲಿ ನಿನ್ನ ದಾನ ಪರಿಪೂರ್ಣರಾದರೆ ಸಾಕು. ನೀಚರಾದರೆ ಅಂಬಜೇ ಪಗಲಂಬಜೇ ಅಮರೋಜೇ ತಮ್ಮಜೇ ತಡಗುವೆವೋ ನಿತ್ಯದಿ ಕೈ ಜಂಬು ರಳರಳಗ
ನಾವು ಯಾವಾಗಲೂ ರಾಜರಿಗೆ ನರಮಾನವರು ನಿನ್ನ ನಾಮಂತ ಹೇಳ್ಬಿಡಪ್ಪ ಹೇಳ್ಬಿಡ್ತು ಬಿಡು ಮತ್ತೆ ಸಭೆ ಸಾರಥಿ ಸಾರದಂತರ ದೇವ ತಾವು ನಾನು ತಮ್ಮ ನಾಮಾಂಕಿತವೇ ಅಲ್ಲ ಅಲ್ಲ ಈ ಗದ್ದಿಯ ಉತ್ಪಾದಕ ಸತ್ಯ ಮಗನಾದ ಚಕ್ರಮುಖ ಬ್ರಹ್ಮನ ಸುಮ್ಮನ ತಮ್ಮ ವೈಕುಂಠಕ್ಕೆ ಹೊಡಿನಾದ ಶ್ರೀ ಹರಿಯು ಶ್ರೀದೇವಿಯಿಂದ ಮಾಡುವನು ಅಲ್ಲ ಕೈಲಾಸವಾಸನಾದ ಅಲ್ಲ ಶಂಕರನು ಬಿಂಕರನು ಮುರಿದುಕೊಂಡ
ಈತ ಬಂದನ ಹಾ ಇದ್ರ ರೂಪನೇ ಬೇರೆ ಅದ ಬೇರೆ ಅದ. ನಮ್ಗೇನು ಇನ್ನ ಕಾಯುವುದಿಲ್ಲ ಅಲ್ಲ ಪೂಜೆನೆ ಮಾಡಿಲ್ಲ ಆಗಲೇ ಇತ್ತು ರೂಪ ಬೇರೆ ಕಾಣಕ. ನಮ್ಮ ದಲಿತ ಹಣವರು ಆಶ್ರಯಿಸಿದ ಸಪ್ತಗುಣ ಪರ್ವತಗಳಲ್ಲಿ ಏಕಾಕಾಲಕ್ಕೆ ದಪ್ಪಡಲನ್ನು ಅಂತಃಕೃತದ ಹಾರುಮಾಟದ ಬಲಿಗೆ ಅವನಿರುವ ಶೇಷಣ ಪಣಿಗಳನ್ನು ಕಿತ್ತುದವನು ಸಮುದ್ರದಿಂದ ಕುತ್ತಮವಾದ ಒಡಮಗ್ನಿಯಂತೆ ಯಾಕನಂತೆ ಓಂಕಾರಕ್ಕೆ ಜಯಕಾರಕ್ಕೆ ಎಂದು ಹಂಚಿಕೊಂಡು ವಿಚಾರ ಮಾಡುವ ನೀನು ನಾರದ ಮಠ ಮುಂದೆ ನೋಡೋಣ. ನಿನ್ನ ನಾಮ ಅಂತ ಹೇಳಪ್ಪ. ತಮ್ಮ ನಾಮ ಹಾಕಿದ್ದೇವೆ ನಾವುದಾರೆಂದರೆ ಶಕ್ತರೋ ಶಕ್ತರೋ ಅತ್ಯುಷ್ಟರಂತೆ ಸ್ವಚ್ಛನಿಂದರು ಎನ್ನ ಶೌರ್ಯದಿಂದ ಎತ್ತಲಿಗೆ ದೃಂಗಗಳನ್ನು ಸಡಲಿಸಿ ಮುಕ್ಕೋಟಿ ದೇವತರು ಬಂದರೆ ತಕ್ಷಣ ಮಾತ್ರದಲ್ಲಿ ಇನ್ನು ಮುಕ್ಕಣನೆಂಬ ಇದನ್ನು ಕಂಡು ಅಡ್ಡ ಬಂದರೆ ಕಷ್ಟಕ್ಕೆ ಕೊಡುವರು. ಓಂಕಾರಕ್ಕೆ ಜೇಂಕಾರಕ್ಕೆ ಎನ್ನ ಹಂಚಿಕೊಂಡು ವಿಚಾರ ಮಾಡುವ ನೀನು ನಾರದೆ ಮಠ ಮುಂದೆ ಭಾರತೀಯ ಏನ್ರಿ ರಕ್ತಬೀಜ ಅಂತ ರಕ್ತಬೀಜ ಏನೇನು ಮಾಡಿ ಕೊಡಬೇಕು ರಕ್ತ ಈ ಗುಲಾಬಿ ಅಂತ ಕಣ್ಮೊಳಿಸುವ ಈ ಸಭಾ ಮಂಟಪಕ್ಕೆ ಬಂದ ಕಾರಣವೇನೆಂದರೆ ಹುಬ್ಬಿನಿಂದ ತನಾದ ಶುಂಭ ಮಹಾರಾಜನ ಬರೋಣವಾಯಿತು. ಅರವತ್ತು ಕೋಟಿ ಕಾರುವ ಬಡದಂದಿಗೆ ಬಂದಿರುವ ಎಲ್ಲ ಚಂದದಿಂದ ಚಾಕುರ್ಯ ಮಾಡಿದರೆ ಒಂದು ಚಂದ್ರದ ಹಾರ ಉಂಬುವುದಕ್ಕೆ ತೊಡುವುದಕ್ಕೆ ಸಹಸ್ರವತಿಗೆ ಸಂಬಳವನ್ನು ಕೊಡುವ ಭಾರತೆ ನೂರ 1 ಹನುಮಂತ ಪೋರ್ಟ್ಮನ್ ಸುಂಕೆಸ್ರಾಳ್, 201 ಭೀಮನಗೌಡ ಪೊಲೀಸ್ ಪಟ್ ವಕೀಲರು ಸುಂಕೆಸ್ರಾಳ್, 201 ಮಲ್ಲಿಕಾರ್ಜುನ ನಾಯಕ್ ಬೂದಿನಾಳ್ ಜಿಮ್ಸ್ ಆಸ್ಪತ್ರೆ, 201 ಹನುಮಂತ ಮದರ್ಕಲ್ ಸುಂಕೆಸ್ರಾಳ್, 201 ಎಂ ನರಸನಗೌಡ ಆಲ್ಕೂರ್, 201 ಅಯ್ಯಣ್ಣ ನಾಯಕ್ ಆಲ್ಕೂರ್, 200 ರೂಪಾಯಿ ಎಂಪಿ ಬಸನಗೌಡ ಆಲ್ಕೂರ್, 501 ಜೆ ವೀರನಗೌಡ ಆಲ್ಕೂರ್, 101 ಸಾಲಿ ಶಿವಪ್ಪ ನಾಯಕ್ ಆಲ್ಕೂರ್, 201 ಅಯ್ಯನಗೌಡ ಆಲ್ಕೂರ್, 201 ಮಹೇಶ್ ಗೌಡ ಆಲ್ಕೂರ್, 201 ಬೂದಪ್ಪಗೌಡ ಆಲ್ಕೂರ್, 301 ಶಂಕರಗೌಡ ಆಲ್ಕೂರ್, 101 ಉಪ್ಪರ್ ಮಲ್ಲೇಶ್ ಆಲ್ಕೂರ್, 201 ಮಲ್ಲನಗೌಡ ತುಮಕೂರು. ಅದೇ ರೀತಿ ಸಾರಥಿ ಪಾತ್ರಕ್ಕೆ 101 ಅಗಸಿಮನಿ ರಾಮಣ್ಣ ನಾಯಕ್ ಸುಂಕೇಶ್ರಾಳ್, ಮಾಸ್ತರನ ಪಾತ್ರಕ್ಕೆ 100 ರೂಪಾಯಿ ಅಗಸಿಮನಿ ರಾಮಣ್ಣ ನಾಯಕ್ ಸುಂಕೇಶ್ರಾಳ್. ತುಂಬ ಹೃದಯದ ಅಭಿನಂದನೆಗಳು.
ಶಿಖಮಣಿಯಾದ ಶುಂಭ ಮಹಾರಾಜರೇ ಕೇಳು. ಇಂದಿನ ದಿನ ಬೇಟೆಯಾಡೋದಕ್ಕೆ ಹೋದ ಸಮಯದಲ್ಲಿ ಮಂದರಾಗಿರಿ, ಚೌಳಿಂದರಾಗಿರಿ, ಗಂಧಮಾದಗಿರಿ ಕಂದರಗಳನ್ನು ಹೊಕ್ಕು ಕೆಲವು ಮೇಘಗಳನ್ನು ತೆಗೆದು ಬರುತ್ತಿರುವವು. ಮಾರ್ಗದಲ್ಲಿ ಒಂದು ಹೊಸ ವಿಚಿತ್ರವನ್ನು ಕಂಡೆನು. ಮಂಡಲ ದಿಪ್ಪನೆ ಅದು ಏನೆಂದರೆ ಹಿಮದ್ರವೆಯ ಪೂರ್ವ ಭಾಗದಲ್ಲಿ ಏಕಾಂಗಿಯಾಗಿ ಒಬ್ಬ ಕನ್ಯೆ ಶಿರೋಮಣಿ ಕುಳಿತಿರ್ಪಳು. ಆಕೆಯ ರೂಪರೇಖೆ ಲಾವಣ್ಯಗಳನ್ನು ವರ್ಣಿಸಬೇಕೆಂದರೆ ಸಹಸ್ರ ನಾಲಿಗೆ ಉಳ್ಳ ಆದಿಶೇಷನಾದರೂ ಅಸಾಧ್ಯವಾಗಿರುವುದು. ಹೋರಜ, ನಮ್ಮಲ್ಲಿ ಹಲವು ರತ್ನಗಳಿರುವವು. ಅವು ಯಾವೆಂದರೆ ಕರಿಯೊಳಳು ಐರಾವತ ವೇರತ್ನ, ಮರಗಳಳು ಪಾರಿಜಾತ ವೇರತ್ನ, ತಾರೆಗಳಳು ಉಚ್ಚೇಶ್ವರ್ಯ ವೇರತ್ನ, ವೀರರು ನಿಮ್ಮ ತಮ್ಮನಾದ ನಿಶುಂಭನೇ ಒಂದು ರತ್ನ. ಮತ್ತಿಷ್ಟು ಸಂಪತ್ತುಗಳು ನಮ್ಮ ಸ್ವತಂತ್ರವಾಗಿರುವವು. ಶ್ರೀರತ್ನ ಒಂದೇ ಕೊರತೆಯಾಗಿರುವುದು. ಹೋರಾಜ, ಕಾಂತಿರತ್ನವಿಲ್ಲದ ಸೌಭಾಗ್ಯ ಎಷ್ಟಿದ್ದರೇನು ಸಾರ್ಥಕವಿಲ್ಲ. ಶುಂಭ ಮಹಾರಾಜ ರಥಕಲ್ಪ ಭೋಜ. ನೀನು ಹಾಡಿದ ಮಾತು ದಿಟ್ಟ ತೀರವನಾಗಿರುವುದು. ಭೂಮಂಡಲ ಸ್ವರ್ಗ ಪಾತಾಳಕ್ಕೆ ಗಂಡನೆನಿಸಿಕೊಂಡು ಆ ಮಡದಿಯನ್ನು ತರದಕ್ಕೆ ಒಂದು ಉಪಾಯವನ್ನು ಮಾಡು. ತಪ್ಪ ಕಾಲದಲ್ಲಿ ಕರೆದುಕೊಂಡು ಬಾ, ಬರದಿಂದಲೇ ದುಡಿಮಾಡಿ ಎಳೆದುಕೊಂಡು ಬಾ. ಸುಗ್ರೀವನೇ ದೈತ್ಯಾಧಿಪತಿ ಸಂಜೀವನೇ. ಶುಂಭ ಮಹಾರಾಜರೇ, ತಪ್ಪದೆ ತಮ್ಮ ದಿವ್ಯತರವಾದ ಆಜ್ಞೆಯ ಪ್ರಕಾರ ಆ ಹಿಮದ್ರಕ್ಕೆ ತೆರಳಿ ಆ ಸರ್ಪ ವೇಣಿಗಳಿಗೆ ನಿಮ್ಮ ಸಂಪತ್ತರಾದ ಸುದ್ದಿಯನ್ನು ತಿಳಿಸಿ ಒಡಬಡಿಸಿ ತಡ ಮಾಡದೆ ನಿಮ್ಮ ಸನ್ನಿಧಿಗೆ ಕರೆದುಕೊಂಡು ಬರುವೆ. 7 ರಾಜ 6 ಕೋಟಿ ತೇಜ. ಹಿಮಾಚಲ ಪರ್ವತಕ್ಕೆ ರಥವನ್ನು ಹೊಡೆಯುವಂತವನಾದ ಸಾರಥಿ ಜಾಗ್ರತೆ. ಇದೇನು ಹಿಮಾಚಲ ಪರ್ವತ? ನಿಜವಾದ ಹಿಮಾಲಯ ಪರ್ವತ ಇದೆ. ಎಷ್ಟು ನಿರ್ಮಲವಾದ ಸ್ಥಳವಾಗಿರುವುದಲ್ಲ ಸಾರಥಿ. ಈ ಸ್ತ್ರೀಯ ರೂಪರೇಖೆ ಲಾವಣ್ಯಗಳನ್ನು ವರ್ಣಿಸಬೇಕೆಂದರೆ ಸಹಸ್ರ ನಾಲಿಗೆ ಉಳ್ಳ ಆದಿಶೇಷನಾದರೂ ಅಸಾಧ್ಯವಾಗಿರುವುದು. ಇಂತಹ ಗಣಿತ ಮಹಿಮಾಕಾರಳಾದ ಈ ಸ್ತ್ರೀಯ ಸ್ವರ್ಗ ಮತ್ತೆ ಪಾತಾಳ ಲೋಕಕ್ಕೆಲ್ಲ ಈ ತಾಯಿ ಒಬ್ಬರೇ ಸೂತ್ರಧಾರಳು. ಹೇಗೆ ಪರತು ಪರದೇವಿಯೇ ತಿಳಿಯದು. ಒಳ್ಳೆಯದನ್ನು ಮಾತನಾಡಿಸಿ ನೋಡುವೆನು. ಆಯೇ ಸ್ತ್ರೀಜನ ಶಿರರಥ ಪ್ರಭು ಪುಂಜ ರಂಜಿತಮಾದ ಕುಂಜಲ ಲೋಚನೆ ಇಕೋ ನೀನು ಏಕಾಂಗಿಯಾಗಿ ಭೀಕರವಾದ ಹಿಮತ್ವ ಕಂದರದಲ್ಲಿ ಏನು ಕಾರಣವಾಸ ಮಾಡಿರುವೆ. ಈ ಸ್ಥಳದಲ್ಲಿ ಮನುಷ್ಯನ ಸಂಚಾರವೇ ಇಲ್ಲ. ಈ ಅರಣ್ಯದಲ್ಲಿ ಸಿಂಹ, ಶರಾಬೆ, ಬೇರುಂಡ ಮುಂತಾದ ಕಾಡು ಮೃಗಗಳು ಸಂಚರಿಸಿರುವವು. ಏಕಾಂತರದಲ್ಲಿ ಭಯಂಕರವಾದ ಕಾಳನ್ನು ಧರಿಸಿ ಭೀಕರರು, ರಕ್ಕಸರು ಬೇಟೆಯಾಡುವವರು. ಸುಕುಮಾತಿಯಾದ ನೀನು ಇಂಥ ಸ್ಥಳಕ್ಕೆ ಏಕೆ ಸೇರಿರುವ ಜನನೇ? ನೀನುದಾಳು, ನಿನ್ನ ಹೆಸರೇನು? ತೀವ್ರದಿಂದ ಮಾತನಾಡುತ್ತಾಯೇ ಸೌಖ್ಯಪ್ರದಾಯೇ. ನನ್ನ ಗೋಷ್ಠಿ ನಿನಗೆ ಆತಕ್ಕೆ ಬೇಕು. ಹಾಗಾಗಿ ಮನುಷ್ಯನು ನಾನು ನಿಜವಾಗಿ ಇಲ್ಲಿ ಸಂಚರಿಸುವ ಸಿಂಹ, ಶರಮ, ಮೃಗಗಳು ಎಲ್ಲನ್ನೇನು ಮಾಡು ಹಾಗೂ ಕಡು ಭಯಂಕರವಾದ ರಕ್ಕಸರನ್ನ ನೆನಮಾಡು.
ಒಬ್ಬರಾದರೂ ಮನದಿನ ಸಂಚಾರವೇ ಇಲ್ಲ. ಇಂಥ ಕಾತರದಲ್ಲಿ ಏತಕ್ಕೆ ಇದ್ದೀಯೆ ಎಂದರೆ ನಿನಗೆ ಕೋಪ ಬಂದಿತ್ತೆ ತಾಯಿ. ಇಲ್ಲಿ ರಕ್ಕಸರು ಕರ್ಪುರರು ಚಳಿಸಾಡುವವರು ಆದ ಕಾರಣ ಈ ಘೋರವಾದ ಅರಣ್ಯದಲ್ಲಿ ಒಬ್ಬರೇ ಇರ್ತೀಯ ಎಂದು ಬುದ್ಧಿ ಹೇಳಿದರೆ ಇದರಲ್ಲಿ ತಿಳಿಸಿರುತ್ತಾಯೇ ಮಮ್ಮಾಯಿ. ಈ ಕಾಲದಲ್ಲಿ ನಿನಗೆ ನನ್ನಲ್ಲಿ ಕತ್ತಲಾತಿ ಹುಟ್ಟಿದ ಬಳಿಕ ಇನ್ನು ಮೇಲೆ ನಾನು ಸುಮ್ಮನಿರುವುದು ಉತ್ತಮಲ್ಲ. ಹೇ ಕರ್ಪುರ, ಎನ್ನ ಉನ್ನತವಾದ ನಾಮವೇನೆಂದರೆ ಸ್ವರ್ಗ ಮಚ್ಚ ಪಾತಾಳ ಮೂರು ಲೋಕಗಳಿಗೆಲ್ಲ ಜಗಜ್ಜನನಿ ಪರಬ್ರಹ್ಮಣಿ ಪರದೇವಿ ಎಂದು ಕರೆಯುವರು. ಈ ಮಾತು ತಿಳಿದಿರು. ಪರಂಪರವಾಗಿ ಇದೇ ಹಿಮಾಚಲ ಖಂಡದಲ್ಲಿ ವಾಸಿಸಿರುವರು. ಇದುವರೆಗೂ ಪರಪುರುಷರ ಮುಖ ಭಾವಾಲೋಚನೆಯಿಲ್ಲ. ಅಲಲಲ್ಲ ಹೇ ಕರ್ಪುರ, ಹಾಗಲಿದ್ದ ಅನಂತ ಕೋಟಿ ವರ್ಷಗಳ ಕಾಲ ಇದೇ ಹಿಮಾಚಲ ಖಂಡದಲ್ಲಿ ವಾಸಿಸಿರುವರು. ಇದುವರೆಗೂ ಪರಪುರುಷರ ಮುಖ ಭಾವಾಲೋಚನೆ ಇಲ್ಲ. ಅದು ಯಾವ ರಕ್ಕಸರು ಯಾವ ಮುಖರು ಎಲ್ಲನ್ನು ಏನು ಮಾಡುವರು? ದೇವದಿಂದ ನಿನ್ನ ನಾಮವೇನು ತಿಳಿಸುವ ದೇವರು ನೀ ಬಂದರಿಸ್ತಾರ ಕೇಳುವಂತರಾಗು. ಶುಂಭ ನಿಶುಂಭರೆಂಬ ಕರ್ಪುರಾತೀಶ್ವರರು ವಿಶ್ವಾಚಾರ ದಿಕ್ಕರು ಇವರು. ಬಹು ಸಮರ್ಥಕರಲ್ಲಿ ನೀನು ಇದ್ದೀಯ ಎಂದರೆ ಬಹಳ ಉತ್ತಮವಾಗಿ ಓದುತ್ತಾಯಿ. ಮತ್ತೇನೆಂದರೆ ಸಹಸ್ರ ಲೋಕಗಳಿಗೆ ಸೂತ್ರಧಾರಿಗಳಾಗಿ ಮೆರೆಯುವವರು ಮತ್ತು ದೇವತಾ ನಿಕರಣಕ್ಕೆ ಅಜ್ಞಾತವಾಸವನ್ನು ಮಾಡಿರುವರು. ರವಿಚಂದ್ರನ ಅಧಿಕಾರವನ್ನು ಅಪಹರಿಸಿದರು. ಪವನ್ ಅಧಿಕಾರವನ್ನು ಕಸಿದುಕೊಂಡರು. ಇಂಥ ಪ್ರಚಂಡರಾದ ಗಂಡುಗಳಿಗೆ ಭೂಮಂಡಲದಲ್ಲಿರುವ ನಾನಾ ವಿವಿಧ ರತ್ನಗಳು ಎಲ್ಲ ಕೈ ಸೇರಿರುವವು. ಶ್ರೀರತ್ನ ಒಂದೇ ಕೊರತೆಯಾಗಿರುವುದು. ನೀನು ಮಾತ್ರ ಅವರಿಗೆ ದೊರೆತೆ ಎಂದರೆ ಸ್ವಚ್ಛವಾದ ಹಾಡಿನಲ್ಲಿ ಸಕ್ಕರೆ ಸೇರಿಸಿದಂತೆ ಆಗುವುದು ತಾನೇ. ನನ್ನ ಹೆಸರು ಸುಗ್ರೀವ ಮಹಾರಾಜನೆಂದು ಕರೆಯುವವರು. ಶುಂಭ ಮಹಾರಾಜನ ದೂತನೆನ್ನುವವರು. ನಿಮಗೆ ಮಧ್ಯಸ್ಥಿತನಾಗಿ ಬಂದಿರುವೆನು. ಸದ್ಯದಲ್ಲೇ ನೀನು ಆ ಶುಂಭನನ್ನು ಕೈ ಹಿಡಿದಂದರೆ ಮುತ್ತಿನ ವಸ್ತ್ರ ಚಾಮರದಿಂದ ಅದನ್ನ ಧರಿಸಿ ಮೆರೆಸುವಳಮ್ಮ ದೇವಿ. ತೀವ್ರದಿಂದ ಪ್ರಯಾಣಕ್ಕೆ ಸಿದ್ಧಳಾಗಿ ಬಾರಮ್ಮ ಜನನಿ. ಶ್ರೀಲೋಕಕ್ಕೆಲ್ಲ ಅಂಬ ಭವಾನಿ. ಶುಂಭನಿಗೆ ತಕ್ಕ ಮರವನ್ನು ನೋಡಿ ಮದುವೆ ಮಾಡಿಸಲು ಬಂದಿರುವೆಯಾ? ಶುಂಭನೊಂದಿಗೆ ಮದುವೆ ಮಾಡಲು ನೀನು ಮಧ್ಯಸ್ಥಿಕನಾಗಿ ಬಂದಿರುವೆಯಾ? ಬೀದ ಬೀದದೆ ಚದುರಂಗ ಆಟವಾಡುವ ಚಂಡಿ ಚಾವುಂಡಿಯ ಕೂಡ ಬಂದಿದೆ. ರಣದುರ್ಗಿ ರಣಭಾವ ರಣಬೈಲು ರಣಕಾರಿ ಕೂಡ ಬಂದಿದೆ. ಎನ್ನ ಪಣಿಯಲ್ಲಿ ಗಂಡನನ್ನು ಬರುತ್ತಿದ್ದಾರೆ. ನೀನು ಮಧ್ಯಸ್ಥನಾಗಿ ಬಂದಿದ್ದಕ್ಕೆ ಸಾರ್ಥಕವಾಯಿತು. ಪರಂತು ನನ್ನದೊಂದು ಶಬ್ದವಿರುವುದು. ಅದು ಏನೆಂದರೆ ಕೀರಾಕ್ಷರದಲ್ಲಿ ಎನ್ನೊಂದಿಗೆ ಯುದ್ಧ ಮಾಡಿ ನನ್ನನ್ನು ಯಾರು ಜಯಿಸುವರು ಅವರೇ ಎನ್ನ ಪತಿ ರಾಜಾದಿರಾಜ ಶ್ರೀ ಜಗತ್ತಿಗೆ ನನ್ನಲ್ಲಿರುವರು. ನಿನ್ನವರೇನಾದ ಭ್ರಷ್ಟ ಸುಮ್ಮನು ಗೆಲ್ಲುವನೋ ಗೆಲ್ಲದಿರುವನು ನನಗೆ ತಿಳಿಯಲು. ನೀನು ತತ್ವರ್ತಮಾನವನ್ನು ಅವನಿಗೆ ಸೂಚಿಸಿ ಕರೆತನ್ನುತ್ತ ನಾವು ಈ ಕಡೆ ಭೀಕರವಾದ ನಾಟ್ಯದಲ್ಲಿ ನಿನ್ನ ಸುಮ್ಮನಿಗೆ ಜಯವಾದರೆ ನೀನು ಸೌಖ್ಯದಿಂದ ಮನವಿ ಮಾಡಿಕೊಂಡು ಹೋಗುವಂತೆ ಇದಕ್ಕೆ ಅಡ್ಡಿ ಇಲ್ಲ. ಸೂಚಿಸಿ ಕರೆತರುವಂತರಾಗು. ಸುಗ್ರೀವಾತಿ ತೀವ್ರ. ನೀನು ಇಂಥ ಗರ್ವ ಭಾಗದಿಂದ ಮಾತನಾಡಿದರೆ
ರಕ್ಕಸರಲ್ಲಿ ನೀನು ಯುದ್ಧ ಮಾಡಿ ಗೆದ್ದು ಹೋಗೋದುಂಟೆ ಹುಚ್ಚಮ್ಮ ಅಥವಾ ಬಂದರು ಬರಬಹುದು ಆ ಶುಂಭಾನಿ ಶುಂಭರೆಂಬ ರಕ್ಕಸರು ಹೇಗೆ ಹುಚ್ಚು ಮಾತು ಒಳ್ಳೆ ಮಾತಿನಿಂದ ಸರಿಯಾಗಿ ನಂಬಿ ಉಲ್ಲಾಸದಿಂದ ನಮ್ಮ ರಾಜನ ಬಳಿಗೆ ಬಂದರೆ ನೆಟ್ಟಗೆ ಇರ್ತಿದ್ದಿ ನೀನು. ಬಾರದೆ ಗರ್ವದಿಂದಿದ್ದರೆ ಆ ಬಲ್ಯದ ರಕ್ಕಸರು ಬಂದು ನಿನ್ನನ್ನು ಹಿಡಿದು ಬಂಡೆಪ್ಪಿಸಿ ನಿನ್ನ ಛಲವನ್ನು ಮಣ್ಣು ಪಾಲು ಮಾಡಿ ನಿನ್ನನ್ನು ಹಿಡಿದು ಎಳೆದು ಇವರು ಇದು ನಿಜವೇ ಎಂದು ನಂಬು. ಇದಕ್ಕೆ ಮೆಕ್ಕಿದರೆ ಎನ್ನ ಪಡೆಯಲಿದ್ದನೆಂದು ಇದನ್ನು ತಪ್ಪಿಸಲು ನಾನ್ಯಾರು ನೀನ್ಯಾರು? ನಾ ಹೋಗಿ ಬರುವೆನು. ಅಪ್ಪಣೆ ಕೊಡು. ನೀನು ಮಾತ್ರ ಬಹು ಎಚ್ಚರದಿಂದವರು ಅಂತ ಕೇಳ್ತಾಯೇ ಮಮ್ಮಾಯೇ. ಇಂಥ ನಿಷ್ಠುರ ಮಾತುಗಳನ್ನಾಡುವ ನಿನ್ನ ಚಂಡ ಶುಂಭನ ಪಾಪದ ಪದ ತುಂಬಿರುವುದು ಜಾಗ್ರತೆಯಿಂದ ಸೂಚಿಸಿ ತಲವಂತನಾಗು. ತೂತ ಕೇಳನ್ನ ಮಾತು ಶುಂಭ ಮಹಾರಾಜನೇ ಗಾಂಭೀರ್ಯವಾದ ರಣಗ್ರಹದಲ್ಲಿ ಇಕೋ ಆ ರಮ್ಯ ಸ್ತ್ರೀಗಳನ್ನು ಜಯಿಸಬೇಕಂತೆ. ಹಾಗಾದರೆ ನಿನ್ನನ್ನು ನಂಬುತ್ತಾಳಂತೆ. ಇದಲ್ಲದೆ ಆ ಕುಂಬಿನಿ ಪಾತಾಳ ಲೋಕಗಳಲ್ಲಿ ತನ್ನನ್ನು ಗೆಲ್ಲಲು ಪಟ್ಟ ವೀರಾಜ ವೀರನಿಲ್ಲವಂತೆ. ಇಂಥ ಸ್ತ್ರೀಗಳನ್ನು ಘನಗರ್ವದಿಂದ ತುಂಬಿಕೊಂಡಿರುವೆನು. ಆಕೆಯನ್ನು ಹಿಡಿದು ತರಿಸುವುದು ಕೊಪ್ಪಿದ ಕೋಪಿನಕ್ಕದ ಭೀಕರವಾದ ರಕ್ಕಸರನ್ನು ಕಳುಹಿಸು. ಆಕೆಯನ್ನು ಹಿಡಿದು ತರಿಸದಿದ್ದರೆ ಅಪರೀತ ಬರುವುದು ರಾಜ ನನ್ನ ಕಲ್ಪ ಭೋಜ. ಹೀಗೆ ಮಾತನಾಡುವುದೇ ಇರಲೇ 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 ಎಲ್ಲ ತುಂಬ ಲಕ್ಷಣ
ವಿಜೃಂಭಣಾ